Hi all, welcome to YouTube channel Study Karnataka. This is the class number 5 in which we are continuing the specific syllabus of KPSC Backward Class Welfare Officer. Till now we have completed 4 videos. If you haven't watched those videos, kindly do watch. The link will be provided in the description. And also a playlist has been created. The link will also be shared in the Telegram channel. If you haven't joined the Telegram, you can join the channel. The link will be provided in the description. ವೆಲ್ಕಮ್ ಟು ಸ್ಟಡಿ ಕರ್ನಾಟಕ. ಇದು 5ನೇ ಕ್ಲಾಸ್ ಆಗಿದ್ದು ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ KPSC ನಡೆಸ್ತಕ್ಕಂಥ ಗ್ರೂಪ್ ಬಿ ವೆಲ್ಫೇರ್ ಆಫೀಸರ್ನ ಸ್ಪೆಸಿಫಿಕ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಟೋಟಲ್ ಆಗಿ 4 ವಿಡಿಯೋಗಳನ್ನು ಕವರ್ ಮಾಡಲಾಗಿದೆ. ಇದು 5ನೇ ವಿಡಿಯೋ ಆಗಿದ್ದು ಇದರಲ್ಲಿ ನಾವು ರಿಸರ್ವೇಷನ್ ಇನ್ ಕರ್ನಾಟಕದಲ್ಲಿ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಇನ್ ಕರ್ನಾಟಕ ಇಟ್ ವಿಲ್ ಬಿ ಡೆಲ್ಟ್. ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿಯ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಕೇವಲ ಕರ್ನಾಟಕದ ಸ್ಪೆಸಿಫಿಕ್ ಇರುತ್ತೆ. ಮತ್ತೊಂದು ಟಾಪಿಕ್ ಇದೆ ಸಿಲೆಬಸ್ನಲ್ಲಿ, ರಿಸರ್ವೇಷನ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಮೀಸಲಾತಿ, ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ನಲ್ಲಿ ಯಾವ ರೀತಿ ಭಾರತದಲ್ಲಿ ಮೀಸಲಾತಿ ನೀಡಲಾಗಿದೆ ಅದನ್ನು ಕೂಡ ಸಿಲೆಬಸ್ ಆಗಿ ಕೊಟ್ಟಿದ್ದಾರೆ. ಆದರೆ ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಕರ್ನಾಟಕದ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿ, ಇದರಲ್ಲಿ ಹಲವಾರು ಕಮಿಟಿಗಳು ಬರುತ್ತವೆ. ಮೊಟ್ಟ ಮೊದಲ ಬಾರಿಗೆ ರಿಸರ್ವೇಷನ್ ಯಾವಾಗ ಬಂದಿತ್ತು ಹಾಗೂ ಅದು ಯಾವ ರೀತಿ ಕಂಟಿನ್ಯೂ ಆಯಿತು, ಈಗ ಎಷ್ಟು ಮೀಸಲಾತಿಯನ್ನು ನೀಡಲಾಗುತ್ತೆ, ಯಾವ ಕೆಟಗರಿಗೆ ಎಷ್ಟು ನೀಡುತ್ತಾರೆ, ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಂದು ನೆನ್ಪಿಟ್ಕೊಳ್ಳಿ, 4ರಿಂದ 5 ಕ್ವಶನು ಈ ಒಂದೇ ಟಾಪಿಕ್ ಮೇಲೆ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಎಕ್ಸಾಮಿನೇಷನಲ್ಲಿ. ಸೊ ಹೀಗಾಗಿ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ದಯಮಾಡಿ ನೋಟ್ಸ್ ಮಾಡಿಟ್ಕೊಳ್ಳಿ ಹಾಗೂ ಪದೇ ಪದೇ ರಿವಿಷನ್ ಮಾಡಿ. So this is the part 1 or else the only part of education and employment reservation in Karnataka. See, this is the basic reservation numbers ಅಂದರೆ ಮೂಲಭೂತ ಮೀಸಲಾತಿಯ ಸಂಖ್ಯೆಗಳು. ಇದೇನು ಚಾರ್ಟ್ ಕೊಟ್ಟಿದ್ದೀನಲ್ಲ, ಇದೇನು ಡಯಾಗ್ರಾಮ್ ಇದೆಯಲ್ಲ, ಇದನ್ನು ಕಂಪಲ್ಸರಿಯಾಗಿ ನೀವು ಬಾಯಟ್ ಹಾಕಲೇಬೇಕು. ಇಷ್ಟು ಕೆಟಗರಿಗಳಲ್ಲಿ ರಿಸರ್ವೇಷನನ್ನು ನೀಡಲಾಗುತ್ತೆ. ಈ ರಿಸರ್ವೇಷನನ್ನು ಎಜುಕೇಷನ್ ಹಾಗೂ ಎಂಪ್ಲಾಯ್ಮೆಂಟ್ ಎರಡೂದರಲ್ಲಿ ಕೂಡ ಯೂಸ್ ಆಗುತ್ತೆ. ದಟ್ ಈಸ್ ದಿಸ್ reservation is used in education as well as employment, and it is necessary for you to by heart these numbers because there can be a question where they can ask you for the match the following. ಮೊದಲನೇದಾಗಿ ನೋಡಬಹುದು, ಕ್ಯಾಟಗರಿ 1ಗೆ 4% ಮೀಸಲಾತಿಯನ್ನು ನೀಡಲಾಗಿದೆ. ಕ್ಯಾಟಗರಿ 2A 15% ಮೀಸಲಾತಿ ಇಡಲಾಗಿದೆ. ಕ್ಯಾಟಗರಿ 2Bಗೆ 4% ಮೀಸಲಾತಿ ಇಡಲಾಗಿದೆ. ಕ್ಯಾಟಗರಿ 3A 4%, ಕ್ಯಾಟಗರಿ 3B 5%, SC 15% ಹಾಗೂ ST 3%. ದಯಮಾಡಿ ಈ ಚಾರ್ಟನ್ನು ಬಯಾಟ್ ಹಾಕಿ, ಯಾವ ಕ್ಯಾಟಗರಿಗೆ ಎಷ್ಟು ರಿಸರ್ವೇಷನ್ ಇದೆ ಅದನ್ನು ಕೂಡ ಬಯಾಟ್ ಹಾಕಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಫಿಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಬೇಸಿಕ್ ಡೆಫಿನೇಷನ್ ಅಂದರೆ ಮೂಲಭೂತ ವ್ಯಾಖ್ಯಾನಗಳನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಕಮಿಷನ್ಗಳನ್ನು ನೋಡೋಣ. ಸಿಂಪಲ್ ಆಗಿ, in simple terms, reservation in India is all about reserving access to seats in government jobs, educational institutions, and even legislatures to certain sections of the population. ಅಂದರೆ ಸರಳವಾಗಿ ಹೇಳಬೇಕಾದರೆ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಮೀಸಲಾತಿಯು ಜನಸಂಖ್ಯೆಯ ಕೆಲವು ವರ್ಗಗಳಿಗೆ ಸರ್ಕಾರಿ ಉದ್ಯೋಗಿಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಶಾಸಕಾಂಗಗಳಲ್ಲಿಯೂ ಕೂಡ ಸೀಟುಗಳನ್ನು ಪ್ರವೇಶವನ್ನು ಕಾಯ್ದಿರಿಸುವುದು, ಇದನ್ನೇ ಮೀಸಲಾತಿ ಎಂದು ಕರೆಯಲಾಗುತ್ತೆ. ಇದೊಂದು ಸಿಂಪಲ್ ಡೆಫಿನೇಷನು. ಈ ಡೆಫಿನೇಷನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಡೆಫಿನೇಷನ್ ನಿಮಗೆ ಮೇನ್ಸ್ ಆನ್ಸರ್ ರೈಟಿಂಗಿಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಮೊದಲನೇ ಮೇನ್ಸ್ ಆನ್ಸರ್ ರೈಟಿಂಗ್ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದ ಮೇಲೆ KS ಮೇನ್ಸ್ ಆನ್ಸರ್ ರೈಟಿಂಗ್ ಫ್ರೀ ಇಟ್ಟಿದ್ದೇನೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯಮಾಡಿ ವಿಡಿಯೋ ನೋಡಿ, ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೇನೆ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಒನ್ ಟೈಮ್ ನೋಡಿ, ಯಾಕಂದರೆ ಅದು ಭಾಳಷ್ಟು ಯೂಸ್ ಆಗುವ ವಿಡಿಯೋ ಇದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ದಿ ಬೇಸಿಕ್ ಡೆಫಿನೇಷನ್ ಆಫ್ ರಿಸರ್ವೇಷನ್ ಇನ್ ಕರ್ನಾಟಕ ಆರ್ ಎಲ್ಸ್ ಇನ್ ಇಂಡಿಯಾ. ದಟ್ ಮೀನ್ಸ್ ವೈ ರಿಸರ್ವೇಷನ್ ಈಸ್ ನೀಡೆಡ್. ಹಿಸ್ಟ್ರಿ ಆಫ್ ರಿಸರ್ವೇಷನ್ ಇನ್ ಕರ್ನಾಟಕ. ಇದು ನೋಡಿ, ಈ ಟಾಪಿಕ್ ಮೇಲೆ ಒಂದಿಲ್ಲದ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಮೀಸಲಾತಿಯ ಇತಿಹಾಸ ಅಂದರೆ ಯಾವ ವರ್ಷದಿಂದ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ತರಲಾಯಿತು,
ಒಂದು ನೆನ್ಪಿಟ್ಕೊಳ್ಳಿ, ಇಡೀ ಭಾರತದಲ್ಲಿ ಮೈಸೂರು ಪ್ರಾಂತ್ಯವು ಮೊಟ್ಟ ಮೊದಲ ಬಾರಿಗೆ ಗೋರ್ಮೆಂಟ್ ಜಾಬ್ಗಳಲ್ಲಿ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ತಂದ ಮೊದಲ ಪ್ರಾಂತ್ಯವಾಗಿದೆ. ಸೊ ಯು ಕ್ಯಾನ್ ಸಿ ಹಿಯರ್, ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ವಾಸ್ ದಿ ಫಸ್ಟ್ ಇನ್ ಇಂಡಿಯಾ ಟು ಇಂಪ್ಲಿಮೆಂಟ್ ರಿಸರ್ವೇಷನ್. ಡೂ ರಿಮೆಂಬರ್ ದಿಸ್ ವರ್ಡ್. Mysore princely state was first in India, in whole India, it was the first Mysore princely state to implement the reservation. On August 23, 1918, do remember this date. On August 23, 1918, the princely state of Mysuru with Maharaja Nalvadi Krishnaraj Wadeyar at the helm scripted history by forming a committee. They formed a committee to explore the possibilities of reservation for all community members in government services. ಸಿಂಪಲ್ ಆಗಿ ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ, ಮೈಸೂರು ರಾಜರ ಸಂಸ್ಥಾನವು ಭಾರತದಲ್ಲಿ ಮೀಸಲಾತಿಯನ್ನು ಜಾರಿಗೆ ತಂದ ಮೊಟ್ಟ ಮೊದಲ ಸಂಸ್ಥಾನವಾಗಿದೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನಲ್ಲಿ ನಿಮಗೆ ಡೈರೆಕ್ಟಾಗಿ ಕೇಳಬಹುದು, ಮೊಟ್ಟ ಮೊದಲ ರಾಜ್ಯ ಅಥವಾ ಪ್ರಾಂತ್ಯ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿಯನ್ನು ತಂದ ಪ್ರಾಂತ್ಯ ಯಾವುದು ಎಂದು ಕೇಳಿದ್ದಲ್ಲಿ ಮೈಸೂರು ರಾಜರ ಸಂಸ್ಥಾನ ಅಂತ ನೆನ್ಪಿಟ್ಕೋಬೇಕು. ಹಾಗೆ ಆಗಸ್ಟ್ 23, 1918, ಈ ಡೇಟ್ ನೆನ್ಪಿಟ್ಕೊಳ್ಳಿ, ಆಗಸ್ಟ್ 23, 1918ರಂದು ಮಹಾರಾಜ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇವರ ಅಡಿಯಲ್ಲಿ ಮೈಸೂರು ರಾಜ್ಯವು ಎಲ್ಲ ಸಮುದಾಯ ಸದಸ್ಯರಿಗೆ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿ ಸಾಧ್ಯತೆಗಳನ್ನು ಅನ್ವೇಷಿಸಲು ಸಮಿತಿಯನ್ನು ರಚಿಸುವ ಮೂಲಕ ಇತಿಹಾಸವನ್ನು ರಚಿಸಿದರು. ಅಂದರೆ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಪ್ರಾಂತ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇದ್ದಾಗ ಒಂದು ಸಮಿತಿಯನ್ನು ರಚಿಸಲಾಯಿತು. ಆ ಸಮಿತಿಯ ಹೆಸರೇನೆಂದರೆ ಸರ್ ಲೆಸ್ಲಿ ಮಿಲ್ಲರ್. ಅಂದರೆ ಇವರ ಅಧ್ಯಕ್ಷತೆಯಲ್ಲಿ ಆ ಸಮಿತಿಯನ್ನು ಮಾಡಲಾಗಿತ್ತು. ಕೃಷ್ಣರಾಜ್ ಒಡೆಯರ್ braved resistance to the implement the reservation policy as recommended by the committee headed by Sir Leslie Miller. Who was this Leslie Miller? He was the chief judge of Chief High Court of Mysuru. ಅಂದರೆ ಮೈಸೂರು ಮುಖ್ಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ ಸರ್ ಲೆಸ್ಲಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಲಾಗಿತ್ತು. ಆ ಸಮಿತಿಯ ಶಿಫಾರಸ್ಸಿನಂತೆ ಕೃಷ್ಣರಾಜ್ ಒಡೆಯರ್ ಅವರು ಮೀಸಲಾತಿ ನೀತಿಯನ್ನು ಜಾರಿಗೆ ತರಲು ಪ್ರತಿರೋಧವನ್ನು ಎದುರಿಸಿದರು. ಇಲ್ಲಿ ನಿಮಗೆ ಏನು ನೆನಪಿಟ್ಕೋಬೇಕಂದ್ರೆ ಇವ್ರ ಹೆಸರು ನೆನಪಿಟ್ಕೊಳ್ಳಿ ಸಾಕು. ಸರ್ ಲೆಸ್ಲಿ ಮಿಲ್ಲರ್ ಇವರ ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಆ ಸಮಿತಿಯ ಮೂಲಕ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿಯನ್ನು ನೀಡಲಿಕ್ಕೆ ಕೃಷ್ಣರಾಜ್ ಒಡೆಯರ್, ನಾಲ್ವಡಿ ಕೃಷ್ಣರಾಜ್ ಒಡೆಯರು ಒಂದು ಹೆಜ್ಜೆಯನ್ನು ತೆಗೆದುಕೊಂಡರು. Let's see some of the information about Miller Committee. The committee consisted of 6 non-officials from different communities, including Brahmins, Lingayats, Okkaligas, Muslim backwards, with Sir Leslie Miller as chairman, and he was Christian. ನೆನ್ಪಿಟ್ಕೊಳ್ಳಿ, ಮಿಲ್ಲರ್ ಕಮಿಟಿಯ ಅಧ್ಯಕ್ಷ ಯಾರಾಗಿದ್ದರು ಅಂತ ಕೇಳಿದ್ದರೆ ಸರ್ ಲೆಸ್ಲಿ ಮಿಲ್ಲರ್ ಆಗಿದ್ದರು. ಇದರಲ್ಲಿ ಟೋಟಲ್ ಆಗಿ 6 ಜನ ಸದಸ್ಯರಿದ್ದರು. ಆ 6 ಜನ ಸದಸ್ಯರು ನಾನ್ ಅಫಿಷಿಯಲ್, ಅಂದರೆ ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರಲಿಲ್ಲ. ಅವರು ಬೇರೆ ಬೇರೆ ಕಮ್ಯುನಿಟಿಗಳಿಂದ ಅವರನ್ನು ತಗೊಂಡಿದ್ದರು. ಬ್ರಾಹ್ಮಣ ಇದ್ದರು, ಲಿಂಗಾಯತ್ ಇದ್ದರು, ಒಕ್ಕಲಿಗ, ಮುಸ್ಲಿಮು, ಬ್ಯಾಕ್ವರ್ಡ್ಸು. ಈ ಸಮಿತಿಯು ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಮುಸ್ಲಿಮರು ಮತ್ತು ಹಿಂದುಳಿದವರು ಸೇರಿದಂತೆ ವಿವಿಧ ಸಮುದಾಯಗಳನ್ನು 6 ಮಂದಿ ಅಧಿಕಾರವಲ್ಲದವರು ಒಳಗೊಂಡಿದ್ದರು. ಸರ್ ಲೆಸ್ಲಿ ಮಿಲ್ಲರ್ ಇವರು ಇದರ ಅಧ್ಯಕ್ಷರಾಗಿದ್ದರು. ದ ಕಮಿಟಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ ಮೇ 1919. ಈ ಡೇಟ್ ಕೂಡ ನಿಮ್ಗೆ ನೆನಪಿಟ್ಕೋಬೇಕಾಗತ್ತೆ, ಯಾಕಂದರೆ ಸಮಿತಿ ರಚನೆಯಾಗಿದ್ದು 1918ರಂದು. ಈ ಸಮಿತಿ ತನ್ನ ಶಿಫಾರಸು ಕೊಟ್ಟಿದ್ದು 1919. ಇದನ್ನು ನೆನಪಿಟ್ಕೊಳ್ಳಿ. ಸಮಿತಿ ರಚನೆಯಾಗಿದ್ದು ಆಗಸ್ಟ್ 1918 ಹಾಗೂ ಸಮಿತಿ ತನ್ನ ವರದಿಯನ್ನು ನೀಡಿದ್ದು ಮೇ 1919. ಈಗ ಒಂದು ಕ್ವಶನ್ ಏನಂದರೆ, 1919ರಲ್ಲಿ ಇತಿಹಾಸ ಮಾಡರ್ನ್ ಹಿಸ್ಟ್ರಿಯಲ್ಲಿ ಯಾವ ಘಟನೆ ಇಂಪಾರ್ಟೆಂಟ್ ಆಗಿದೆ? ಒಂದು ಸ್ವಲ್ಪ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಇದು ನಿಮಗೆ ನಿಮ್ಮ ಹಿಸ್ಟ್ರಿ ಕೂಡ ರಿವಿಷನ್ ಮಾಡಿದಂಗೆ ಆಗುತ್ತೆ, ರೈಟ್? I am trying to tell you that please do remember the dates, that is August 1918 on which the committee was formed, and in May 1919 the committee submitted its report, and it recommended to the state that within a period of not more than 7 years
the proportion of the members representing the backward community in all departments of the state services, it should be gradually increased to 50% as long as they possesses the prescribed qualification. Krishnaraj Wadeyar's effort was the first in whole India to introduce reservation in government services on a large scale. This can be a question that can be directly asked in the examination. ಮಿಲ್ಲರ್ ಕಮಿಟಿ ಈ ಸಮಿತಿಯು ಮೇ 1919ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. 7 ವರ್ಷಗಳ ಅವಧಿಗಳ ಒಳಗಾಗಿ ರಾಜ್ಯ ಸೇವೆಯ ಎಲ್ಲ ವಿಭಾಗಗಳಲ್ಲಿ ಹಿಂದುಳಿದ ಸಮುದಾಯವನ್ನು ಪ್ರತಿನಿಧಿಸುವ ಸದಸ್ಯರು ಅವರ ಪ್ರಮಾಣವು 50%ಕ್ಕಿಂತ ಹೆಚ್ಚಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಅದು ಶಿಫಾರಸು ಮಾಡಿತು. ಆದರೆ ಅದೇನು ಹೇಳುತ್ತಂದರೆ ಈ 50% ಏರಿಸುವಾಗ ಅವರು ನಿಗದಿತ ಅರ್ಹತೆಯನ್ನು ಹೊಂದಿರಬೇಕು, ಇದನ್ನು ನೀವು ಖಾತ್ರಿಪಡಿಸಬೇಕೆಂದು ಈ ಮಿಲ್ಲರ್ ಸಮಿತಿ ಹೇಳಿತು. ಕೃಷ್ಣರಾಜ್ ಒಡೆಯರ್ ಅವರ ಪ್ರಯತ್ನವು ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಪರಿಚಯಿಸಿತು. ರೈಟ್, ಈ ಕ್ವಶನ್ ನಿಮಗೆ ಡೈರೆಕ್ಟಾಗಿ ಎಕ್ಸಾಮಿನೇಷನಲ್ಲಿ ಕೇಳಬಹುದು. ಸರ್ಕಾರಿ ನೌಕರಿಯಲ್ಲಿ ಪ್ರಥಮ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಯಾವ ರಾಜರು ಒದಗಿಸಿದರು ಎಂದು ಕೇಳಿದ್ದಲ್ಲಿ ಕೃಷ್ಣರಾಜ್ ಒಡೆಯರ್, ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ವೇರಿಯಸ್ ಕಮಿಟೀಸ್ ಆಫ್ ಕರ್ನಾಟಕ ರಿಲೇಟೆಡ್ ಟು ದಿ ರಿಸರ್ವೇಷನ್, ಮೀಸಲಾತಿಗೆ ಸಂಬಂಧಿಸಿದ ಕರ್ನಾಟಕದ ವಿವಿಧ ಸಮಿತಿಗಳು. ನೋಡಿ, ಈ ಕ್ವಶನ್ನು ಇದರಲ್ಲಿ ಒಂದು ಸೆಪ್ರೇಟಾಗಿ ಕೇಳ್ಬೋದು, ಅಥವಾ ನಾ ಯಾವ ರೀತಿ ಕೊಟ್ಟಿದ್ದೀನಿ ಆ ರೀತಿ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೂಡ ಕೇಳ್ಬೋದು. ಸೊ ಹೀಗಾಗಿ ಪ್ರತಿಯೊಂದು ಕಮಿಟಿ ಹಾಗೂ ಅದರ ಯಾವ ವರ್ಷದಲ್ಲಿ ಅದು ಫಾರ್ಮ್ ಆಯಿತು ಅದನ್ನು ದಯಮಾಡಿ ಬಾಯಟಾಗಿ. ಮೊದಲನೇ ಕಮಿಟಿ ಆರ್ ನಾಗೇನಗೌಡ ಕಮಿಟಿ. ಇದು ಜನವರಿ 1960ರಂದು ರಚಿಸಲಾಯಿತು. LG ಹವನೂರು ಕಮಿಟಿ. ಈ ಸಮಿತಿ ಅಥವಾ ಈ ಕಮಿಟಿಯನ್ನು ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎಂದು ಕೂಡ ಕರೆಯುತ್ತಾರೆ. ಇದನ್ನು 1972ರಲ್ಲಿ ರಚನೆ ಮಾಡಲಾಯಿತು. ದ ನೆಕ್ಸ್ಟ್ ಈಸ್ ವೆಂಕಟಸ್ವಾಮಿ ಕಮಿಟಿ. ಇಟ್ ವಾಸ್ ಫಾರ್ಮ್ಡ್ ಇನ್ ಏಪ್ರಿಲ್ 1983. ಅಂದರೆ ಏಪ್ರಿಲ್ 1983ರಂದು ವೆಂಕಟಸ್ವಾಮಿ ಸಮಿತಿಯನ್ನು ರಚನೆ ಮಾಡಲಾಯಿತು. ಈ ಸಮಿತಿಗಳ ಬಗ್ಗೆ ಒಂಚೂರು ತಿಳಿದುಕೊಳ್ಳೋಣ. ಆರ್ ನಾಗೇನಗೌಡ ಕಮಿಟಿ. In January 1960, the R. Nagengowda Committee classified the backward class into backward and more backward. A government order issued in June 1960 provided 22% reservation for backward classes in addition to 15% for scheduled caste and 3% for scheduled tribes. Now, if they ask you in the examination which was the first committee which recommended for 15% for scheduled caste and 3% for scheduled tribes, then your answer should be R. Nagengowda Committee. ಅಂದರೆ ಜನವರಿ 1960ರಲ್ಲಿ ಆರ್ ನಾಗನಗೌಡ ಸಮಿತಿಯು ಹಿಂದುಳಿದ ವರ್ಗಗಳು, ಹಿಂದುಳಿದ ಮತ್ತು ಹೆಚ್ಚು ಹಿಂದುಳಿದ ಅಥವಾ ಅತಿ ಹೆಚ್ಚು ಹಿಂದುಳಿದ ವರ್ಗಗಳಾಗಿ ವಿಂಗಡಿಸಿತು. ಜೂನ್ 1960ರಲ್ಲಿ ಹೊರಡಿಸಿದ ಸರ್ಕಾರಿ ಆದೇಶವು ಹಿಂದುಳಿದ ವರ್ಗಗಳಿಗೆ 22% ಮೀಸಲಾತಿಯನ್ನು ಒದಗಿಸಿತು. ಜೊತೆಗೆ ಪರಿಶಿಷ್ಟ ಜಾತಿಗಳಿಗೆ 15% ಮತ್ತು ಪರಿಶಿಷ್ಟ ಪಂಗಡಗಳಿಗೆ 3%ರಷ್ಟು ಮೀಸಲಾತಿಯನ್ನು ನೀಡಲಾಯಿತು. ಈಗ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರವು 15% SC ಮೀಸಲಾತಿ ಹಾಗೂ 3% ST ಮೀಸಲಾತಿ ಯಾವ ವರ್ಷದಲ್ಲಿ ನೀಡಿತು ಎಂದು ಕೇಳಿದ್ದಲ್ಲಿ 1960, ಅದರಲ್ಲಿಯೂ ಮುಖ್ಯವಾಗಿ ಜೂನ್ 1960. ನೆನ್ಪಿಟ್ಕೊಳ್ಳಿ, ಯಾವ ವರ್ಷದಲ್ಲಿ ಈ ನಾಗನಗೌಡ ಸಮಿತಿ ಅಥವಾ ಕಮಿಟಿ ರಚನೆ ಆಯಿತು ಅದನ್ನು ನೆನಪಿಟ್ಕೋಬೇಕು. ಹಾಗೂ ಜನವರಿ 1960ರಲ್ಲಿ ಇದು ತನ್ನ ವರದಿ ಸಲ್ಲಿಸಿದಾಗ ಹಿಂದುಳಿದ ಮತ್ತು ಅತಿ ಹೆಚ್ಚು ಹಿಂದುಳಿದ ವರ್ಗಗಳಾಗಿ ವಿಂಗಡಿಸಿತ್ತು. ಈ ಎರಡು ಮಾಹಿತಿಯನ್ನು ನೆನಪಿಟ್ಕೊಳ್ಳಿ. ಜೂನ್ 1960ರಂದು 22% ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ರಿಸರ್ವೇಷನ್ ನೀಡಲಾಯಿತು, 15% SCಗೆ, 3% STಗೆ. Let's move on to the next committee, that is very much important committee, LG Havanuru Commission. This commission is very much important because this was the first backward class commission of Karnataka. Former Chief Minister D. Devaraj Arasu in 1972 constituted the first backward class commission headed by LG Havanuru, who recommended 62% reservation in both education and government services. Havanuru's recommendations are considered as a landmark in the reservation policy of Karnataka and were followed by many other states. Do remember, there can be a question which can ask that which was the commission of Karnataka whose recommendations were followed by many other states. Then your answer should be LG Havanuru Commission. That is first backward class commission which was established in 1972.
The commission was later struck down by the Karnataka High Court and Supreme Court. The reason was that it crossed the 50% mark, right, and it exceeded to 62%, and that's the reason this commission recommendations were cancelled. And after that, the first permanent commission, do remember this, the first permanent commission headed by Ravi Verma Kumara sought revision of the backward class list, right, which was the first permanent commission which sought revision of the backward class list. Then our answer should be Ravi Verma Kumara. LG Havanuru ಕಮಿಷನ್, ಈ ಕಮಿಷನು ಅತಿಶಯ ಇಂಪಾರ್ಟೆಂಟ್ ಆಗಿದ್ದು, ಯಾಕಂದರೆ ಮೊಟ್ಟ ಮೊದಲ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದು. ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸ್ ಅವರು 1972ರಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದರು. LG ಹವನೂರು ಅವರ ನೇತೃತ್ವದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆ ಎರಡರಲ್ಲಿಯೂ 62% ಮೀಸಲಾತಿಯನ್ನು ಶಿಫಾರಸು ಮಾಡಿತು. ಇದು ನೋಡಿ, ಈಗೇನಾಗುತ್ತೆ, ನಾರ್ಮಲ್ ಮೀಸಲಾತಿ 50% ಕೊಡಬೇಕಂತೂ 1992ರಲ್ಲಿ ಇಂದಿರಾ ಸಾನ್ವಿ ಕೇಸ್ನಲ್ಲಿ ಹೇಳಲಾಗಿತ್ತು, ಹೌದಾ. ಆದರೆ ಈ ಸಮಿತಿಯ ರೆಕಮೆಂಡೇಶನ್ ಹೇಗಿರುತ್ತೆ ಅಂದರೆ 62% ಇತ್ತು. ಈಗೇನಾಯಿತು, 50% ದಾಟಿ ಮೀರಿ ಹೋಯಿತು. ಅದಕ್ಕಾಗಿ ಮುಂದೆ ಹೋಗಿ ಹೈಕೋರ್ಟ್ನಲ್ಲಿ ಈ ಮೀಸಲಾತಿ ನೀತಿಯನ್ನು ರದ್ದುಗೊಳಿಸಲಾಯಿತು. ಆದರೆ ಒಂದು ನೆನಪಿಟ್ಕೊಳ್ಳಿ, LG ಹವನೂರು ಕಮಿಷನ್ ಅಥವಾ LG ಹವನೂರು ಆಯೋಗವು ಇದರ ಶಿಫಾರಸನ್ನು ಹಲವಾರು ರಾಜ್ಯಗಳು ಅಳವಡಿಸಿಕೊಂಡಿದ್ದವು. ಈಗ ನಿಮಗೆ ಕ್ವಶನ್ ಒಂದು ಡೈರೆಕ್ಟಾಗಿ ಬರ್ಬೋದು, ಕರ್ನಾಟಕದ ಯಾವ ಸಮಿತಿಯ ರೆಕಮೆಂಡೇಷನ್ಸ್ಗಳನ್ನು ಭಾಳಷ್ಟು ರಾಜ್ಯಗಳು ಅಳವಡಿಸಿಕೊಂಡಿದ್ದವು ಎಂದು ಕೇಳಿದ್ದಲ್ಲಿ LG ಹವನೂರು ಕಮಿಷನ್ 1972ರಲ್ಲಿ ಡಿ ದೇವರಾಜ್ ಅರಸ್ ಅವರು ಇದನ್ನು ಸ್ಥಾಪನೆ ಮಾಡಿದ್ದರು. ಇದಾದ ಮೇಲೆ ರವಿ ವರ್ಮಾ ಕುಮಾರ ನೇತೃತ್ವದ ಮೊದಲ ಕಾಯಂ ಆಯೋಗವು ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಪರಿಷ್ಕರಿಸಲು ಕೋರಿತ್ತು. ಈಗ ಮೊದಲ ಕಾಯಂ ಆಯೋಗವು ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಪರಿಷ್ಕರಿಸಲು ಕೋರಿತ್ತು ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ ರವಿ ವರ್ಮಾ ಕುಮಾರವಾಗಿರಬೇಕು. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕಮಿಷನ್, ವೆಂಕಟಸ್ವಾಮಿ ಕಮಿಷನ್. The second backward class commission headed by Venkataswamy in April 1983. Do remember this date, this is very important, April 1983. Did not include communities such as Lingayats, Vokkaligas, Marathas, Devanga in the list of backward classes, evoking protests. That means they did not involve all these castes into backward class, and it turned into chaos, or we can say protests from these communities in order to include them into backward class. The report was rejected, and pending appointment of a fresh commission, the government classified backward class and earmarked reservation. ವೆಂಕಟಸ್ವಾಮಿ ಕಮಿಷನ್ 1983ರ ಏಪ್ರಿಲ್ನಲ್ಲಿ ವೆಂಕಟಸ್ವಾಮಿ ನೇತೃತ್ವದ ಎರಡನೇ ಹಿಂದುಳಿದ ವರ್ಗಗಳ ಆಯೋಗವು ಲಿಂಗಾಯತರು, ಒಕ್ಕಲಿಗರು, ಮರಾಠ, ದೇವಾಂಗ್ ಮುಂತಾದ ಸಮುದಾಯಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸದೇ ಇರೋ ಕಾರಣದಿಂದಾಗಿ ಪ್ರತಿಭಟನೆಗಳು ಎಬ್ಬಿಸಿತು. ವರದಿಯನ್ನು ತಿರಸ್ಕರಿಸಲಾಯಿತು ಮತ್ತು ಹೊಸ ಆಯೋಗದ ನೇಮಕಾತಿ ಬಗ್ಗೆ ಉಳಿದಿದೆ. ಅಂದರೆ ಇನ್ನೊಂದು ಹೊಸ ನೇಮಕಾತಿ, ಇನ್ನೊಂದು ಹೊಸ ಆಯೋಗವನ್ನು ರಚಿಸಲು ಏನಾದರೂ ಆಲೋಚನೆ ನಡೀತಾ ಇದೆ. ಆ್ಯಂಡ್ ಪ್ಲೀಸ್ ಡೂ ರಿಮೆಂಬರ್ ಒನ್ ಥಿಂಗ್, there are many more committees that are related to reservation in Karnataka, but the issue is there is no data available. That means even if you search on internet, even if you read books, there are no much information that is available. And literally I have taken 2 days in order to collect this information, because this is some of the information that is very much scattered, and I have read n number of articles and I have collaborated these. It has taken a lot of efforts plus, and that's the reason I request you not to search more about this topic, because even if a question paper setter who is trying to set the paper, he will search to a limit. After that he will also set the questions from the available resources. ನಾ ಏನು ಹೇಳ್ತಾ ಇದ್ದೇನೆ ಅಂದರೆ, ಕರ್ನಾಟಕದ ಮೀಸಲಾತಿ ಮೇಲೆ ಹಲವಾರು ಕಮಿಟಿಗಳಿವೆ. ಆದರೆ ಒಂದೇನು ಪ್ರಾಬ್ಲಮ್ ಇದೆ ಅಂದರೆ, ನೀವು ಎಷ್ಟೇ ಹುಡುಕಿದ್ರೂ ಕೂಡ ನಿಮಗೆ ಅದರ ಮೇಲೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಯಾಕಂದರೆ ಈಗೇನು ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ, ಕೇವಲ ಇಷ್ಟೇ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲಿಕ್ಕೆ 2 ದಿನ ಹೋಗಿದೆ. ಲಿಟ್ರಲಿ ಹೇಳ್ತಾ ಇದ್ದೀನಿ, 2 ದಿನ ಹೋಗಿದೆ. 2 ದಿನದಲ್ಲಿ ಕೇವಲ ಇಷ್ಟೇ ಇನ್ಫಾರ್ಮೇಷನ್ ಸಿಕ್ಕಿದ್ದು, ಯಾಕಂದರೆ ಇನ್ಫಾರ್ಮೇಷನ್ ಎಲ್ಲಿಯೂ ಅವೈಲೇಬಲೇ ಇಲ್ಲ. ಕರ್ನಾಟಕದ
ಅವರ ಒರಿಜಿನಲ್ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಕೂಡ ಯಾವುದೇ ಆದ ಮಾಹಿತಿ ಇಲ್ಲ, ಪುಸ್ತಕಗಳಲ್ಲೂ ಕೂಡ ಮಾಹಿತಿ ಇಲ್ಲ, ಇಂಟರ್ನೆಟ್ ಮೇಲೆ ಕೂಡ ಮಾಹಿತಿ ಇಲ್ಲ. ಸೊ ಹೀಗಾಗಿ ಏನು ಹೇಳ್ತಾ ಇದ್ದೀನಿ ಅದನ್ನು ಬಿಟ್ಟು ಹೆಚ್ಚಿಗೆ ಸರ್ಚ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಕೂಡ ಮ್ಯಾಕ್ಸಿಮಮ್ ಆಗಿ ಅವ್ರಿಗೆ ಏನು ರಿಸೋರ್ಸ್ ಸಿಗುತ್ತೆ ಅಲ್ಲಿಂದ ಸೆಟ್ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಅವರು ಕೂಡ ಡೆಪ್ತಾಗಿ ಸರ್ಚ್ ಮಾಡಲಿಕ್ಕೆ ಯಾವುದೇ ರಿಸೋರ್ಸ್ ಇಲ್ಲ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕಮಿಷನ್, ದಟ್ ಈಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್. This was a recent commission that was appointed by JDS Congress coalition government, which later submitted the report, and it submitted the report in June 2020 and recommended for the hike in reservation for SC by 2% and ST by 4%, that is from 15 to 17% and from 4 to 7%. ಈ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವು JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಿಂದ ನೇಮಕವಾಗಿತ್ತು. ಇದು ತನ್ನ ವರದಿಯನ್ನು ಜೂನ್ 2020ರಲ್ಲಿ ಸಲ್ಲಿಸಿತ್ತು. ಇದು SC ಕ್ಯಾಟಗರಿಗೆ 2% ಮೀಸಲಾತಿಯನ್ನು ಹೆಚ್ಚಿಸಬೇಕು ಹಾಗೂ ST ಕ್ಯಾಟಗರಿಗೆ 4% ಮೀಸಲಾತಿಯನ್ನು ಹೆಚ್ಚಿಸಬೇಕೆಂದು ಶಿಫಾರಸು ಮಾಡಿತ್ತು. ಈ ನಾಗಮೋಹನ್ ದಾಸ್ ಕಮಿಷನ್ ಮೇರೆಗೆ BJP ಸರ್ಕಾರ ಏನು ಮಾಡಿತ್ತು, ರೀಸೆಂಟಾಗಿ SC ಕ್ಯಾಟಗರಿಗೆ 17% ಮಾಡಿತ್ತು, ST ಕ್ಯಾಟಗರಿಗೆ 7% ಮಾಡಿತ್ತು. ಕಾಂಗ್ರೆಸ್ ಬಂದ ತಕ್ಷಣ ಅದು ಈಗ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಅದಕ್ಕಾಗಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಕೋರ್ಟ್ನಲ್ಲಿ ಮ್ಯಾಟ್ರ್ ಇರುವಾಗ ನಾವು ಯಾವುದೇ ಆದ ಸ್ಟೆಪ್ ತೊಗೊಳಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ರಿಸರ್ವೇಷನ್ ಕೂಡ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. SC ಹಾಗೂ STಗೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದಾಗ 2B ಕ್ಯಾಟಗರಿ ಮುಸ್ಲಿಮ್ ಏನಿದ್ದರು ಆ ಕ್ಯಾಟಗರಿಯಿಂದ ಅವ್ರನ್ನ ತೆಗೆದು EWS ಕ್ಯಾಟಗರಿಯಲ್ಲಿ ಹಾಕಿದ್ದಾರೆ ಅವ್ರನ್ನ. ಹಾಗಾಗಿ 2B ಕ್ಯಾಟಗರಿನ ರದ್ದು ಮಾಡಲಾಗಿತ್ತು. ದಿಸ್ ಈಸ್ ದಿ ಕರೆಂಟ್ ಮ್ಯಾಟ್ರಿಕ್ಸ್ ಇನ್ ಕರ್ನಾಟಕ. for SC it is 15%, ST it is 3% and category 1 4%. Do remember in category 1 there are 75 castes are there, and in 2A category 15%, that is 102 castes including Kurubas, Idigas and Madivals. Do remember here the story of Kurubas. Before 1977, that is before Havnur Commission, they were considered as ST category, but after Havnur's recommendation they were put into most backward class communities, and that's the reason they have been put into 2A category as of now. And in 2B there is 4% reservation. Here there are Muslim and other minorities. In 3A there is 4% reservation, 12 castes including Vokkaligas and Bunts. And in 3B it is 5%, that is Lingayat, and 42 subcastes. Do remember these numbers because there is a chances that these numbers can be asked. That means in category 1 how many castes are included, in category 2A how many castes are there, and in 3A there are 12 castes, in 3B there are Lingayats as well as 42 subcastes. Some information regarding 2B category, as the case still is pending in Supreme Court. The Chinnappa Reddy Commission. Do remember this commission, Chinnappa Reddy Commission. I did try to search more about this commission, but literally there is no information available. There is no even a small information that when this committee was formed or when it submitted its report. There is no information at all. I just got this from one of the articles of The Hindu. The Chinnappa Reddy Commission proposed placing Muslims in category 2 of the OBC list. ಚಿನ್ನಪ್ಪ ರೆಡ್ಡಿ ಆಯೋಗವು ಮುಸ್ಲಿಮರನ್ನು OBC ಪಟ್ಟಿಗೆ ಅಥವಾ ಪ್ರವರ್ಗ 2 ರಲ್ಲಿ ಇರಿಸಲು ಪ್ರಸ್ತಾಪಿಸಿದೆ. ಈ ಚಿನ್ನಪ್ಪ ರೆಡ್ಡಿ ಆಯೋಗದ ಬಗ್ಗೆ ತುಂಬಾ ಸರ್ಚ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಆದರೆ ಲಿಟ್ರಲಿ ಯಾವುದೇ ಆದ ಇನ್ಫಾರ್ಮೇಷನ್ ಇಲ್ಲ. ಈ ಸ್ಟೇಟ್ಮೆಂಟನ್ನು ಕೇವಲ ಹಿಂದೂವಿನ ಒಂದು ಆರ್ಟಿಕಲ್ನಲ್ಲಿ ಕೊಟ್ಟಿದ್ದರು ಹಾಗೂ ಇಂಡಿಯನ್ ಎಕ್ಸ್ಪ್ರೆಸ್ ಆರ್ಟಿಕಲ್ನಲ್ಲೂ ಕೂಡ ಕೊಟ್ಟಿದ್ದರು. ಅದನ್ನು ಬಿಟ್ಟರೆ ಯಾವುದೇ ಆದ ಮಾಹಿತಿ ದೊರಕ್ತಾ ಇಲ್ಲ. ನಿಮಗೆ ಯಾರಾದ್ರಿಗೂ ಮಾಹಿತಿ ಸಿಕ್ಕಿದ್ದಲ್ಲಿ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ, ಅದನ್ನು ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಾವು ಶೇರ್ ಮಾಡೋಣ. Thanks for watching the video. If you haven't watched KS Mains answer writing video, please do watch it because it's very much informative. If you are literally going to write KS Mains, that will be a milestone for you. If you haven't subscribed to the channel, please do subscribe and share with your friends. Thanks for watching the video. Have a nice day. Bye.